ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಮಾಡಿರೋದು ಎಲ್ಲಿ? ಬೆಂಗಳೂರಿನಲ್ಲಿ. ಕರ್ನಾಟಕದಲ್ಲಿ ಕಾವೇರಿ ನದಿ ನೀರಿನ ಬಿಕ್ಕಟ್ಟಿನ ಕುರಿತು ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿರೋದು. ಸದ್ಯಕ್ಕೆ ತಮಿಳುನಾಡಿಗೆ ನೀರನ್ನ ಬಿಡ್ತಾ ಇಲ್ಲ, ಸದ್ಯಕ್ಕೆ ಕುಡಿಯುವ ನೀರಿಗೆ ಯಾವ ಸಮಸ್ಯೆ ಇಲ್ಲ ಎಲ್ಲಿ ಅಂತಂದ್ರೆ ತಮಿಳುನಾಡಿನಲ್ಲಿ ವ್ಯವಸಾಯಕ್ಕೆ ಕಾವೇರಿ ನೀರು ಬಿಡೋದಿಕ್ಕೆ ಆಗೋದಿಲ್ಲ. ಯಾಕಂತ ಅಂದ್ರೆ ಅದು ಕುಡಿಯೋ ನೀರು. ನಮ್ಮಲ್ಲಿ ನೀರಿನ ಸಂಗ್ರಹ ಕಡಿಮೆ ಇದೆ, ಕೊರತೆ ಇದೆ ನಮ್ಮ ಡ್ಯಾಂಗಳಲ್ಲಿ. ಆದ ಕಾರಣ ನೀರನ್ನ ತಮಿಳುನಾಡಿಗೆ ಬಿಡಲು ಸಾಧ್ಯ ಆಗಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಮೊದಲ ಆದ್ಯತೆಯಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದ ಕುಡಿಯುವ ನೀರಿನ ಅಗತ್ಯತೆ ಮಾತ್ರ ನೀರನ್ನ ಬಳಸಲಾಗ್ತಾ ಇದೆ. ಈಗ ನಿಮ್ಗೆ ಗೊತ್ತೇ ಇದೆ, ಎಲ್ಲ ಕಡೆ ಬರಗಾಲ ಬಂದಿರೋದ್ರಿಂದ ನೀರಿನ ಮಟ್ಟ ಕೂಡ ಕಡಿಮೆ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದ ಜಲಾಶಯಗಳಲ್ಲಿ ನೀರಿನ ಮಟ್ಟ ಕುಸಿದಿರೋ ವಿಚಾರಕ್ಕೆ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನೀರಿನ ಮಟ್ಟ ಅಲ್ಲಿ ವ್ಯವಸಾಯಕ್ಕೆ ಎಷ್ಟು ಬೇಕೋ ಅಷ್ಟಿದೆ, ನಮ್ಗೆ ಇಲ್ಲಿ ಕುಡಿಯೋ ನೀರಿನ ಅವಶ್ಯಕತೆ ಇದೆ, ಸದ್ಯಕ್ಕೆ ಬಿಡೋದಕ್ಕೆ ಆಗೋದಿಲ್ಲ, ಡ್ಯಾಮ್ಗಳಲ್ಲಿ ಕಡಿಮೆ ನೀರಿದೆ ಅಂತ ಹೇಳ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ. ಅದೇ ರೀತಿ ದೇವರಾಜ ಅರಸು ಅವರು ಬೆಂಗಳೂರಿಗೆ ಕಾವೇರಿ ನೀರು ತಂದವರು ಅವರು. ಆಮೇಲೆ ಧರ್ಮಸಿಂಗ್ ಅವರು ಕಾವೇರಿ ಹಂತದ 4ನೇ ಹಂತ. ಬೆಂಗಳೂರು ಸುತ್ತಲೂ ಇರ್ತಕ್ಕಂಥ 7 CMCಗಳು 2 TMCಗಳಿಗೆ ಕುಡಿಯೋ ನೀರು, ಸ್ಯಾನಿಟರಿ ಕೊಟ್ಟಿದ್ದು ಎಲ್ಲ ಅವ್ರ ಕಾಲದಲ್ಲೇ ಕೊಟ್ಟಿದ್ದು. ಅದೇ ರೀತಿ ದೇವರಾಜ ಅರಸು ಅವರು ಬೆಂಗಳೂರಿಗೆ ಕಾವೇರಿ ನೀರು ತಂದವರು ಅವರು. ಆಮೇಲೆ ಧರ್ಮಸಿಂಗ್ ಅವರು ಕಾವೇರಿ ಹಂತದ 4ನೇ ಹಂತ. ಬೆಂಗಳೂರು ಸುತ್ತಲೂ ಇರ್ತಕ್ಕಂಥ 7 CMCಗಳು 2 TMCಗಳಿಗೆ ಕುಡಿಯೋ ನೀರು, ಸ್ಯಾನಿಟರಿ ಕೊಟ್ಟು. ಇನ್ನು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಬಿಜೆಪಿ ಪ್ರತಿಭಟನೆ ಯಾವ ಮುಖ ಇಟ್ಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ? ಬಿಜೆಪಿ ವಿರುದ್ಧ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ನೀಡಿರೋದು. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಯಾವ ಮುಖ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ರಾಮಲಿಂಗಾರೆಡ್ಡಿ ಸಚಿವರು ಹೇಳಿಕೆಯನ್ನ ನೀಡಿರೋದು. ಬಿಜೆಪಿ ವಿರುದ್ಧ ಸಚಿವ ರಾಮಲಿಂಗಾರೆಡ್ಡಿ ಈ ರೀತಿಯಾದಂತಹ ಹೇಳಿಕೆಯನ್ನ ಪಾಸ್ ಮಾಡಿದ್ದಾರೆ. ಈ ಹಿಂದೆ ಯೋಜನೆಗೆ ಅವಕಾಶ ಕೊಟ್ಟಿದ್ಯಾರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವಾಗ ಅವರು. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಅವರೇನೇ ಹೇಳಿದ್ರು, ಕುಮಾರಸ್ವಾಮಿ ಅವರೇ ಹೇಳಿದ್ರು ಬಿಡದಿ ಟೌನ್ಶಿಪ್ ಬಗ್ಗೆ. ಶೆಟ್ಟರ್ ಅವಧಿಯಲ್ಲಿ ಅಧಿಸೂಚನೆಯನ್ನ ಹೊರಡಿಸಿದ್ರೂ ಕೂಡ ಬಿಜೆಪಿ ನೋಟಿಫಿಕೇಶನ್ ರದ್ದು ಮಾಡಬಹುದಾಗಿತ್ತು ಆ ಕಾಲದಲ್ಲಿ, ಆದರೆ ಮಾಡಿರಲಿಲ್ಲ. ಈಗ ನಾಟಕ ಮಾಡ್ತಿದ್ದಾರೆ ಅಂತ ರಾಮಲಿಂಗಾರೆಡ್ಡಿ ಗರಂ ಆಗಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆಯಲ್ಲ. ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಆಯ್ತಲ್ವಾ? ಅಷ್ಟು ದೊಡ್ಡ ಬೃಹತ್ ಪ್ರತಿಭಟನೆಯ ವಿರುದ್ಧ ನಮ್ಮ ರಾಮಲಿಂಗಾರೆಡ್ಡಿ ಸ್ವಲ್ಪ ಗರಂ ಆಗಿದ್ದಾರೆ, ಕೆಂಡ ಕಾರಿದ್ದಾರೆ. ಯಾವ ವಿಚಾರಕ್ಕಂತ ಹೇಳಿದ್ರೆ, ಪ್ರತಿಭಟನೆ ಮಾಡಿದ್ರು, ಆದ್ರೆ ಹಿಂದಿನ ಕಾಲದಲ್ಲಿ ಸ್ವಲ್ಪ ಬ್ಯಾಕ್ ಹೋಗಿ ನೋಡ್ಬೇಕು, ಸ್ವಲ್ಪ ಹಳೆ ವಿಚಾರವನ್ನ ಮೆಲುಕು ಹಾಕಬೇಕು ಅಂತ ರಾಮಲಿಂಗಾರೆಡ್ಡಿ ಈ ರೀತಿಯಲ್ಲಿ ಟಕ್ಕರ್ ಕೊಡ್ತಾ ಇರೋದು. ಶುರು ಮಾಡಿದವ್ರು ಯಾರು? ಕುಮಾರಸ್ವಾಮಿ ಅವರೇ. ಅವಾಗ್ಲೇ ನೋಟಿಫಿಕೇಶನ್ ಕೊಡ್ಬೋದಿತ್ತು, ಆದ್ರೆ ನೀವು ಕೊಡ್ಲಿಲ್ಲ. ಈಗ ಇವರು ನಮ್ಮ DKಶಿ ಅವರು ಶುರು ಮಾಡಿದಾಗ ನೀವು ಬಂದು ಪ್ರೊಟೆಸ್ಟ್ ಮಾಡ್ತೀರಾ ಜನರ ಹತ್ರ ಹೆಗ್ಗಳಿಕೆ ತೆಗೆದುಕೊಳ್ಳೋದಿಕ್ಕೆ ಅಂತ ಇವ್ರ ಮಾತು. ಯಾರ ಮಾತು? ನಮ್ಮ ರಾಮಲಿಂಗಾರೆಡ್ಡಿ ಅವ್ರ ಮಾತು. ಆಮೇಲೆ ಟೌನ್ಶಿಪ್ ಬಗ್ಗೆ ಬೊಮ್ಮಾಯಿಯವರು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಯಾರು? ಬೊಮ್ಮಾಯಿಯವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ. ನಾನು ಇವತ್ತು ವಿಜಯ ಕರ್ನಾಟಕ ಅಥವಾ ಪ್ರಜಾವಾಣಿಯಲ್ಲಿ ಇರಬೇಕು, ಬೊಮ್ಮಾಯಿಯವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಸರ್ಕಾರಿ ಜಾಗದಲ್ಲಿ ಮಾಡಲಿ ಟೌನ್ಶಿಪ್ಪು ಅಂತ. BJP ಟೌನ್ಶಿಪ್ಪು ಇವತ್ತು ಧರಣಿ ಕೂಡ ಮಾಡ್ತಾಯಿದ್ದಾರೆ. ಯಾರು? BJPಯವರು ಧರಣಿ ಕೂಡ ಮಾಡ್ತಾಯಿದ್ದಾರೆ. ಇದರಲ್ಲಲ್ವಾ, ಫ್ರೀಡಂ ಪಾರ್ಕಲ್ಲಿ. BJPಯವರಿಗೆ ಯಾವ ಮುಖ ಇಟ್ಕೊಂಡು ಧರಣಿ ಮಾಡ್ತಾರೋ ನನಗೇನೋ ಅರ್ಥ ಆಗಲಿಲ್ಲ. ಅವರು ಈ ನಾಟಕದ ಕಂಪ್ನಿಗೆ ಸೇರ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಅದರಲ್ಲಿ ಇರ್ತಕ್ಕಂಥ ಮುಖಂಡರು. ಕಾರಣ ಏನು ಗೊತ್ತಾ? 2006ರಲ್ಲಿ ಯಾರ ಸರ್ಕಾರ ಇತ್ತು? ಸಮ್ಮಿಶ್ರ ಸರ್ಕಾರ ಇತ್ತು. ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಡೆಪ್ಟಿ ಚೀಫ್ ಮಿನಿಸ್ಟರ್ ಯಾರಾಗಿದ್ದರು? ಯಡಿಯೂರಪ್ಪ ಅವರಿದ್ದರು. ಆ ಮಂತ್ರಿಮಂಡಲದಲ್ಲಿ ಅಶೋಕ್ ಅವರಿದ್ರೋ ಇಲ್ವೋ? ಈಗ ವಿಪಕ್ಷದ ನಾಯಕರಾಗಿದ್ದಾರೆ. ಆಮೇಲೆ
2006ರಲ್ಲಿ 5 ಟೌನ್ಶಿಪ್ಗೂ ಅಪ್ರೂವ್ ಆಯಿತು ಅದರಲ್ಲಿ ಬಿಡದಿ ಕೂಡ ಒಂದು. ಆಮೇಲೆ 18/10/2006ರಲ್ಲಿ ಅಧಿಕೃತವಾಗಿ ಅಧಿಸೂಚನೆ ಹೊರಡಿಸಿದ್ರು. ಅಧಿಕೃತವಾಗಿ ಬಿಡದಿ ಟೌನ್ಶಿಪ್ಗೆ ಅಧಿಕೃತವಾಗಿ ಸೂಚನೆ ಕೂಡ ಹೊರಡಿಸಿದ್ರು. ಆಮೇಲೆ 2010ರಲ್ಲಿ ಆಗ ಜಗದೀಶ್ ಶೆಟ್ಟರ್ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಒಂದು ಉನ್ನತ ಮಟ್ಟದ ಸಮಿತಿ ರಚನೆ ಮಾಡಿದ್ರು.